ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಅನುದಾನ ಹಂಚಿಕೆ ವಿಚಾರವಾಗಿ ಬೆಂಗಳೂರಿನ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿ ಶಾಸಕರು ಪರಿಷತ್ ಸದಸ್ಯರ ಜೊತೆ 3 ಹಂತದಲ್ಲಿ ಸಭೆ ನಡೆಸಿದ್ರು. ಅನುದಾನ ಹಂಚಿಕೆ, ವಾರ್ಡ್ಗಳ ವಿಂಗಡಣೆ ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯ ಕುರಿತು ಚರ್ಚೆಯನ್ನ ನಡೆಸಿದ್ರು. ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಶಾಸಕರ ಅಭಿಪ್ರಾಯವನ್ನ ಕೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಕೊನೆಗೂ ಹಾಸಿಗೆ ತಲೆದಿಂಬು ಸಿಕ್ಕಿದೆ. ಕೋರ್ಟ್ ಆದೇಶದ ಬಳಿಕ ಜೈಲಾಧಿಕಾರಿಗಳು ಹಾಸಿಗೆ ದಿಂಬನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಹಾಗೆ ಸಂಜೆ ಬ್ಯಾರಕ್ನ ಹೊರಾಂಗಣದಲ್ಲಿ ವಾಕ್ ಮಾಡೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಭಾರತದ ವಿರುದ್ಧ ಸುಂಕಾಸ್ತ್ರವನ್ನ ಪ್ರಯೋಗಿಸಿ ಅಬ್ಬರಿಸ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮೆತ್ತಗಾಗಿದ್ದಾರೆ. ಭಾರತ ಅಮೆರಿಕದ ನಡುವೆ ಸಂಬಂಧ ಬಹುತೇಕ ಹದಗೆಟ್ಟಿದ್ದು ಪ್ರಧಾನಿ ಮೋದಿ ಜೊತೆ ಮಾತುಕತೆ ನಡೆಸೋದಕ್ಕೆ ಚಡಪಡಿಸ್ತಾ ಇದ್ದಾರೆ. ವ್ಯಾಪಾರ ಒಪ್ಪಂದಕ್ಕೆ ಇರುವ ಅಡ್ಡಿ ನಿವಾರಣೆಗಾಗಿ ಗೆಳೆಯ ಮೋದಿ ಜೊತೆ ಮಾತನಾಡೋದಕ್ಕೆ ಉತ್ಸುಕನಾಗಿದ್ದೀನಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ.